ಹಲೋ ಸ್ನೇಹಿತರೆ, ನಾವು ಈ ದಿನ CSS ಅಲ್ಲಿ ಕಲಿಯಕ್ಕೆ ಹೋಗ್ತಿರೋ ವಿಷಯ ಏನಪ್ಪಾ ಅಂತಂದ್ರೆ ಬಾಕ್ಸ್ ಶಾಡೋ ಅಂತ ಹೇಳಿ. ಈ ಬಾಕ್ಸ್ ಶಾಡೋ ಅಂತಂದ್ರೆ ಏನು ಅಂತ ಹೇಳೋದಾದ್ರೆ, ಇಲ್ಲಿ ನೋಡ್ತಾ ಇದ್ರಲ್ಲ ನೀವು, ಇಲ್ಲಿ 2 ಬಾಕ್ಸ್ ಕ್ರಿಯೇಟ್ ಆಗಿದೆ. ಈ 2 ಬಾಕ್ಸ್ ಅಲ್ಲಿ ಒಂದು ಬಾಕ್ಸ್ ಗೆ ನೆರಳು ಬಂದಿದೆಯಲ್ಲ, ಈ ರೀತಿ ಶಾಡೋ ಇದೆಯಲ್ಲ, ಇದನ್ನ ನಾವು ಕ್ರಿಯೇಟ್ ಮಾಡೋದಕ್ಕೆ ಬಾಕ್ಸ್ ಶಾಡೋ ಅನ್ನೋ ಸ್ಟೈಲ್ ನ ಯೂಸ್ ಮಾಡ್ತೀವಿ. ಹಾಗೆ ಈ ಬಾಕ್ಸ್ ಶಾಡೋನ ಪ್ರಾಪರ್ಟೀಸ್ ಏನೇನಿದೆ ಅಂತ ನೋಡೋದಾದ್ರೆ, ಇಲ್ಲಿ ಬಾಕ್ಸ್ ಶಾಡೋ ಅಂತ ಇದೆಯಲ್ಲ, ಇದಕ್ಕೆ H ಆಫ್ಸೆಟ್, ಹಾಗೆ Y ಆಫ್ಸೆಟ್, ಬ್ಲರ್, ಸ್ಪ್ರೆಡ್, ಕಲರ್ ಅಂತೇಳಿ ಪ್ರಾಪರ್ಟೀಸ್ ಇದೆ. ಈ H ಆಫ್ಸೆಟ್ ಅಂತಂದ್ರೆ ಏನು ಅಂತ ಹೇಳೋದಾದ್ರೆ, ನಮ್ಗೆ ಒಂದು ಬಾಕ್ಸ್ ಅಲ್ಲಿ ಲೆಫ್ಟ್ ಇಂದ ರೈಟ್ ಸೈಡ್ ಎಷ್ಟು ಶಾಡೋ ಬೇಕಲ್ಲ ಅದನ್ನ ಈ ವ್ಯಾಲ್ಯೂನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇದನ್ನ ನಾವು H ಆಫ್ಸೆಟ್ ಅಂತೇಳಿ ಕರಿತೀವಿ. ಹಾಗೆ Y ಆಫ್ಸೆಟ್ ಅಂತಂದ್ರೆ ಟಾಪ್ ಇಂದ ಬಾಟಮ್ ಅಲ್ಲಿ ಎಷ್ಟು ಶಾಡೋ ಬೇಕಂತೇಳಿ ಇಲ್ಲಿ ಈ ವ್ಯಾಲ್ಯೂನ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗೆ ಥರ್ಡ್ ಒನ್ ಬ್ಲರ್ ಅಂತಿದೆ. ಈ ಬ್ಲರ್ ಅಂತಂದ್ರೆ ನಮ್ಗೆ ಎಷ್ಟು ಸ್ಪಷ್ಟವಾಗಿ ಕಾಣಬೇಕು ಅಂತೇಳಿ ನಾವು ಮೆನ್ಷನ್ ಮಾಡಬಹುದು. 0 ಅಂತಂದ್ರೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗೆ ನಾವು 5px 10px ಅಂತ ಕೊಟ್ರೆ ಅದು ಅಷ್ಟೇ ಅಸ್ಪಷ್ಟವಾಗಿ ಕಾಣುತ್ತೆ. ಹಾಗೆ ಫೋರ್ತ್ ಒನ್ 10px ಅಂತ ಇದೆ ನೋಡ್ರಿ, ಇದು ಸ್ಪ್ರೆಡ್ ಅಂತ ಹೇಳಿ. ನಮ್ಗೆ ಈ ಶಾಡೋ ಅನ್ನೋದು ಎಷ್ಟು ಸ್ಪ್ರೆಡ್ ಆಗ್ಬೇಕು ಅಥವಾ ಎಷ್ಟು ಅಗಲವಾಗಿ ಕಾಣಬೇಕು ಅಂತಂದ್ರೆ ಅಷ್ಟು ವ್ಯಾಲ್ಯೂನ ನಾವು ಇಲ್ಲಿ ಕೊಡಬಹುದು. ಅದೇ ರೀತಿ ಫಿಫ್ತ್ ಒನ್ ಆರೆಂಜ್ ಅಂತ ಇದೆಯಲ್ಲ, ಇದನ್ನ ಕಲರ್, ನಾವು ಕಲರ್ ನೇಮ್ಸ್ ಆದ್ರೂ ಕೊಡಬಹುದು ಅಥವಾ ಹೆಕ್ಸಾಡೆಸಿಮಲ್ ಕೋಡ್ ಆದ್ರೂ ಕೊಡಬಹುದು ಅಥವಾ RGB ಕಲರ್ ಕೋಡ್ ಆದ್ರೂ ಕೊಡಬಹುದು. ಈ ರೀತಿ ನಾವು ಒಂದು ಬಾಕ್ಸ್ ಗೆ ಶಾಡೋ ಅಥವಾ ನೆರಳು ಬರೋ ಹಾಗೆ ನಾವು ಮಾಡಬಹುದು. ಬನ್ನಿ ಸ್ನೇಹಿತರೆ, ಇದೆಲ್ಲ ಯಾವ ರೀತಿ ಬಾಕ್ಸ್ ಗೆ ಶಾಡೋನ ನಾವು ಕೊಡಬಹುದು ಅಂತೇಳಿ ನೋಡ್ಕೊಳ್ಳೋಣಂತೆ. ಇಲ್ಲಿ ನಾನು ಬೇಸಿಕ್ HTML ಟ್ಯಾಗ್ ನ ಕ್ರಿಯೇಟ್ ಮಾಡಿದೀನಲ್ಲ, ಅದೇ ರೀತಿ ಇಲ್ಲಿ ಒಂದು ಹೆಡಿಂಗ್ ನ ಹಾಕಿದೀನಿ. ಹಾಗೆ ಇಲ್ಲಿ ಒಂದು div ಅಂತೇಳಿ ಒಂದು ಪ್ಯಾರಾಗ್ರಾಫ್ ನ ಕ್ರಿಯೇಟ್ ಮಾಡಿದ್ದೀನಿ. ಇದಕ್ಕೆ ನಾನು ID ನ ಬಾಕ್ಸ್ ಅಂತೇಳಿ ಕೊಟ್ಟಿದ್ದೀನಿ. ಹಾಗೆ ನಾನು ಈ ಇನ್ಲೈನ್ ಸ್ಟೈಲ್ ಟ್ಯಾಗ್ ಅಲ್ಲಿ ಈ ಬಾಕ್ಸ್ ಅನ್ನ ID ಗೆ ನಾನು ಸ್ಟೈಲ್ ನ ಕೊಡ್ತಿದ್ದೀನಿ ನೋಡ್ರಿ. ವಿಡ್ತ್ 300 ಪಿಕ್ಸೆಲ್ಸ್ ಅಂತ ಹೇಳಿ ಕೊಟ್ಟಿರ್ತೀನಿ. ಹಾಗೆ ಹೈಟ್ ನ 300 ಪಿಕ್ಸೆಲ್ಸ್ ಕೊಟ್ಟಿರ್ತೀನಿ. ಹಾಗೆ ಒಂದು ಬಾರ್ಡರ್ ನ ಕ್ರಿಯೇಟ್ ಮಾಡ್ತೀನಿ, ಬಾರ್ಡರ್ 2px ಸಾಲಿಡ್ ಬ್ಲೂ ಅಂತೇಳಿ. ಹಾಗೆ ಅದಕ್ಕೆ ಬ್ಯಾಕ್ ಗ್ರೌಂಡ್ ಕಲರ್ ನ ಪಿಂಕ್ ಅಂತ ಹೇಳಿ ಕೊಟ್ಟಿರ್ತೀನಿ. ಈ ಫೈಲ್ ನ box-shadow.html ಅಂತೇಳಿ ಸೇವ್ ಮಾಡಿ ಈ ಫೋಲ್ಡರ್ ಒಳಗಡೆ ಬಂದು ಈ ಫೈಲ್ ನ ಓಪನ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಮೇಲ್ಗಡೆ ಒಂದು ಹೆಡಿಂಗ್ ಬಂದಿದೆ. ಅದೇ ರೀತಿ ಇಲ್ಲಿ ಒಂದು ಬಾಕ್ಸ್ ಕ್ರಿಯೇಟ್ ಆಗಿದೆ. ಇದಕ್ಕೆ ನಾನು ಸ್ಟೈಲ್ ಅಲ್ಲಿ ವಿಡ್ತ್ ಹೈಟ್ ನ ಕೊಟ್ಟಿದ್ದೀನಲ್ಲ, ಆ ಟೈಪ್ ಕ್ರಿಯೇಟ್ ಆಗಿದೆ. ಹಾಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಪಿಂಕ್ ಕಲರ್ ತಗೊಂಡಿದೆ. ಇಲ್ಲಿ ಬಾಕ್ಸ್ ಗೆ ನಾನು ಶಾಡೋ ನ ಕ್ರಿಯೇಟ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಬಾಕ್ಸ್ ಶಾಡೋ ನ ಸ್ಟೈಲ್ ನ ಕೊಡ್ತಿದ್ದೀನಿ ನೋಡ್ರಿ. ಫಸ್ಟ್ 2px ಅಂತ ಹೇಳಿ ಕೊಡ್ತೀನಿ, ಅಂದ್ರೆ ಇದು ಲೆಫ್ಟ್ ಇಂದ ರೈಟ್ ಸೈಡ್ ಶಾಡೋ ಬರುತ್ತೆ. ಹಾಗೆ ಸೆಕೆಂಡ್ ಒನ್ 2px ಅಂತ ಹೇಳಿ ಕೊಡ್ತೀನಿ, ಅಂದ್ರೆ ಟಾಪ್ ಇಂದ ಬಾಟಮ್ ಸೈಡ್ ಶಾಡೋ ಬರುತ್ತೆ. ಹಾಗೆ 3px ಅಂತ ಹೇಳಿ ಕೊಟ್ಟಿರ್ತೀನಿ. ಥರ್ಡ್ ಒನ್ ಈ 3px ಅಂತಂದ್ರೆ ಎಷ್ಟು ಬ್ಲರ್ ಆಗಿ ಕಾಣಬೇಕು ನಮ್ಗೆ ಆ ಶಾಡೋ ಅನ್ನೋದು ಅಂತ ಹೇಳಿ. ಹಾಗೆ ಲಾಸ್ಟ್ ಗೆ ಬ್ಲಾಕ್ ಅಂತ ಹೇಳಿ ಕೊಟ್ಟಿರ್ತೀನಿ, ಅಂದ್ರೆ ನಮಗೆ ಬ್ಲಾಕ್ ಕಲರ್ ಅಲ್ಲಿ ಶಾಡೋ ಅನ್ನೋದು ಕ್ರಿಯೇಟ್ ಆಗ್ಬೇಕಂತೇಳಿ. ಈ ಫೈಲ್ ನ ಸೇವ್ ಮಾಡ್ಕೊಂಡು ಇಲ್ಲಿ ಬ್ರೌಸರ್ ಅಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಈ ಬಾಕ್ಸ್ ಗೆ ಬ್ಯಾಕ್ ಸೈಡ್ ಶಾಡೋ ಅನ್ನೋದು ಕ್ರಿಯೇಟ್ ಆಗಿದೆ. ಈ ರೀತಿ ನೀವು ಬಾಕ್ಸ್ ಶಾಡೋ ಅನ್ನೋದು ಕ್ರಿಯೇಟ್ ಮಾಡಬಹುದು. ಇದು ಲೆಫ್ಟ್ ಇಂದ ರೈಟ್ ಸೈಡ್ ಗೆ ಶಾಡೋ ಅನ್ನೋದು ಕ್ರಿಯೇಟ್ ಆಗಿದೆ. ಹಾಗೆ ಸೆಕೆಂಡ್ ವ್ಯಾಲ್ಯೂ ಏನಿದೆ, ಟಾಪ್ ಇಂದ ಬಾಟಮ್ ಸೈಡ್ ಶಾಡೋ ಕ್ರಿಯೇಟ್ ಆಗಿದೆ. ಇದರಲ್ಲಿ ನಾನು ಆ ಬ್ಲರ್ 3px ಇದೆಯಲ್ಲ, ಇದನ್ನ 0px ಅಂತ ಹೇಳಿ ಮಾಡ್ತೀನಿ. ಹಾಗೆ ಈ ಫೈಲ್ ನ ಸೇವ್ ಮಾಡಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಆ ಶಾಡೋ ಅನ್ನೋದು ಶಾರ್ಪ್ ಆಗಿ ಬಂದಿದೆ. ಅಂದ್ರೆ ನಾವು ಬ್ಲರ್ನೆಸ್ 0 ಮಾಡಿದ್ರೆ ಶಾರ್ಪ್ ಆಗಿ ಬರುತ್ತೆ. ಹಾಗೆ ನಾವು ಆ ಬ್ಲರ್ನೆಸ್ ಅನ್ನೋದನ್ನ ಎಷ್ಟು ಇನ್ಕ್ರೀಸ್ ಮಾಡ್ತೀವಲ್ಲ ಅಷ್ಟು ಅದು ಅಸ್ಪಷ್ಟವಾಗಿ ಕಾಣುತ್ತೆ. ಹಾಗೆ ನಾನು ಈ ಕಲರ್ ನ ರೆಡ್ ಅಂತ ಹೇಳಿ ಕೊಡ್ತೀನಿ ನೋಡ್ರಿ. ಇಲ್ಲಿ ನೋಡ್ತಿರ್ಬೋದು ನೀವು, ಬ್ಯಾಕ್ ಗ್ರೌಂಡ್ ಅಲ್ಲಿ ಶಾಡೋ ಅನ್ನೋದು ರೆಡ್ ಕಲರ್ ಅಲ್ಲಿ ಬಂದಿದೆ. ಹಾಗೆ ಆ ಬ್ಲರ್ನೆಸ್ ನ 10px ಅಂತ ಹೇಳಿ ಕೊಟ್ರೆ ಈ ರೀತಿ ಅದು ಬ್ಲರ್ ಆಗಿ ಕಾಣುತ್ತೆ. ಅದನ್ನೇ ನಾವು 20px ಅಂತ ಹೇಳಿ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಈ ರೀತಿ ಬ್ಲರ್ ಆಗಿ ಕಾಣುತ್ತೆ. ಹಾಗೆ ಇನ್ನೊಂದು ಪ್ರಾಪರ್ಟಿ ಇದೆಯಲ್ಲ ಸ್ಪ್ರೆಡ್ ಅಂತ ಹೇಳಿ, ಆ ಸ್ಪ್ರೆಡ್ ಅನ್ನೋ ಪ್ರಾಪರ್ಟಿನ ಕೊಡ್ತೀನಿ ನೋಡ್ರಿ. ಇಲ್ಲಿ 10px ಅಂತ ಹೇಳಿ ಕೊಟ್ಟಿರ್ತೀನಿ. ಇಲ್ಲಿ ನಾನು ಎಷ್ಟು ವ್ಯಾಲ್ಯೂನ ಕೊಡ್ತೀನಲ್ಲ ಅದು ಅಲ್ಲಿವರೆಗೂ ಆ ಶಾಡೋ ಅನ್ನೋದು ಸ್ಪ್ರೆಡ್ ಆಗುತ್ತೆ. ಇಲ್ಲಿ ಬ್ರೌಸರ್ ಅಲ್ಲಿ ನೀವು ನೋಡಬಹುದು, ಆ 10px ಅಷ್ಟು ಆ ಶಾಡೋ ಅನ್ನೋದು ಸ್ಪ್ರೆಡ್ ಆಗಿದೆ. ಅದೇ ರೀತಿ ನಾನು ಈ 10px ನ 30px ಮಾಡಿದ್ರೆ ಇಲ್ಲಿ ನೋಡಬಹುದು ನೀವು, ಆ 30px ಅಷ್ಟು ಆ ಶಾಡೋ ಅನ್ನೋದು ಸ್ಪ್ರೆಡ್ ಆಗಿದೆ. ಹಾಗೆ ಈ ಸ್ಪ್ರೆಡ್ ನ ನಾನು 0 ಅಂತ ಹೇಳಿ ಮಾಡ್ತೀನಿ. ಅದೇ ರೀತಿ ಇಲ್ಲಿ ಬ್ಲರ್, ಸ್ಪ್ರೆಡ್ ಹಾಗೆ ಕಲರ್ ಅನ್ನೋದು ಆಪ್ಷನಲ್ ವ್ಯಾಲ್ಯೂ ಆಗಿದ್ದು, ಇದು ನೀವು ಕೊಟ್ಟಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಇದು ನಾನು ಇಲ್ಲಿ ಡಿಲೀಟ್ ಮಾಡ್ತೀನಿ. ಈ ಬ್ರೌಸರ್ ಇಲ್ಲಿ ಬಂದು ಚೆಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ 5px ಒಂದು ಶಾಡೋ ಕ್ರಿಯೇಟ್ ಆಗಿದೆ. ಡಿಫಾಲ್ಟ್ ಆಗಿ ಇದು 0 ಪಿಕ್ಸೆಲ್ಸ್ ಅಷ್ಟು ಬ್ಲರ್ನೆಸ್ ತಗೊಂಡಿದೆ. ಹಾಗೆ ಕಲರ್ ಡಿಫಾಲ್ಟ್ ಆಗಿ ಬ್ಲಾಕ್ ಆಗಿ ತಗೊಂಡಿದೆ. ಈ ರೀತಿ ನಾವು ಡಿಫಾಲ್ಟ್ ವ್ಯಾಲ್ಯೂನ ಕೂಡ ಅಪ್ಲೈ ಮಾಡಬಹುದು. ಅದೇ ರೀತಿ ನಾನು ಈ ಶಾಡೋ ಆಂಗಲ್ ನ ಚೇಂಜ್ ಮಾಡ್ಬೇಕಂತಂದ್ರೆ ನಾನು ಇಲ್ಲಿ ಬ್ಲರ್ನೆಸ್ 10px ಅಂತ ಹೇಳಿ ಕೊಟ್ಟಿರ್ತೀನಿ. ಹಾಗೆ ಶಾಡೋ ಕಲರ್ ನ ರೆಡ್ ಅಂತ ಹೇಳಿ ಕೊಟ್ಟಿರ್ತೀನಿ. ಇಲ್ಲಿ ಫಸ್ಟ್ ಒನ್ ವ್ಯಾಲ್ಯೂ ಅಲ್ಲಿ ಲೆಫ್ಟ್ ಇಂದ ರೈಟ್ ಸೈಡ್ ಹೋಗ್ತಿದೆಯಲ್ಲ ಶಾಡೋ ಅನ್ನೋದು, ನಾನು ಈ ವ್ಯಾಲ್ಯೂನ ಮೈನಸ್ ಅಂತ ಹೇಳಿ ಕೊಟ್ರೆ ಅದು ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಶಾಡೋ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇಲ್ಲಿ -5px ಅಂತ ಹೇಳಿ ಕೊಡ್ತೀನಿ ನೋಡ್ರಿ. ಇಲ್ಲಿ ನೋಡ್ತಿರ್ಬೋದು ನೀವು, ಶಾಡೋ ಅನ್ನೋದು ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಡಿಸ್ಪ್ಲೇ ಆಗ್ತಿದೆ. ಹಾಗೆ ನಾನು ಇದು ಕ್ಲಿಯರ್ ಆಗಿ ಕಾಣೋದಕ್ಕೆ ಮಾರ್ಜಿನ್ ಕೊಡ್ತೀನಿ ನೋಡ್ರಿ. ಇಲ್ಲಿ ಮಾರ್ಜಿನ್ ಅಂತ ಹೇಳಿ ಕೊಟ್ಟು 50px ಟಾಪ್ ಅಲ್ಲಿ, ಹಾಗೆ ಲೆಫ್ಟ್ ಅಲ್ಲಿ 0, ಬಾಟಮ್ ಅಲ್ಲಿ 0, ರೈಟ್ ಸೈಡ್ 100px ಅಂತ ಹೇಳಿ ಕೊಟ್ಟಿರ್ತೀನಿ. ಈ ಫೈಲ್ ನ ಸೇವ್ ಮಾಡ್ಕೊಂಡು
ಇಲ್ಲಿ ನೋಡ್ತಿರ್ಬೋದು ನೀವು ಈ ಬಾಕ್ಸ್ ಅನ್ನೋದು ಸ್ವಲ್ಪ ಲೆಫ್ಟ್ ಸೈಡ್ ಬಂದಿದೆ. ಹಾಗೆ ಈ ಬಾಕ್ಸ್ ಶಾಡೋ ಅಲ್ಲಿ y ಆಫ್ಸೆಟ್ ನ -5px ಅಂತ ಹೇಳಿ ಕೊಟ್ಟಿರ್ತೀನಿ. ಈ ಫೈಲ್ ನ ಸೇವ್ ಮಾಡ್ಕೊಂಡು ಈ ಬ್ರೌಸರ್ ಅಲ್ಲಿ ರಿಫ್ರೆಶ್ ಮಾಡಿದ್ರೆ ರೈಟ್ ಟು ಲೆಫ್ಟ್ ಶಾಡೋ ಬಂದಿದೆ, ಹಾಗೆ ಬಾಟಮ್ ಇಂದ ಟಾಪ್ ಅಲ್ಲಿ ಶಾಡೋ ಬಂದಿದೆ. ಈ ರೀತಿ ನಾವು ಶಾಡೋ ಆಂಗಲ್ ನ ಕೂಡ ಚೇಂಜ್ ಮಾಡಬಹುದು. ಅದೇ ನಾನು ಈ ಬಾಕ್ಸ್ ಶಾಡೋ ಅಲ್ಲಿ h ಆಫ್ಸೆಟ್ ನ -5px ಇದೆಯಲ್ಲ ಇದರಲ್ಲಿ ಮೈನಸ್ ತೆಗೆದು ಬಿಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಈ ರೀತಿ ಅದು ಶಾಡೋ ಆಂಗಲ್ ಅನ್ನೋದು ಚೇಂಜ್ ಆಯ್ತು. ಹಾಗೆ ನಾವು ಮಲ್ಟಿಪಲ್ ಶಾಡೋ ಕೂಡ ಕ್ರಿಯೇಟ್ ಮಾಡಬಹುದು. ಅದೇ ಯಾವ ರೀತಿ ಅಂತಂದ್ರೆ ಈ ಮೈನಸ್ ಇರೋದನ್ನ ತೆಗೆದು ಬಿಡ್ತೀನಿ. ಹಾಗೆ ಈ ಬ್ಲರ್ ನ 3px ಅಂತ ಹೇಳಿ ಕೊಟ್ಟಿರ್ತೀನಿ. ಇವಾಗ ನಾನು ಈ ಶಾಡೋ ವ್ಯಾಲ್ಯೂ ನ ಪಕ್ಕದಲ್ಲಿ ಮತ್ತೊಂದು ಶಾಡೋ ವ್ಯಾಲ್ಯೂ ನ ಕ್ರಿಯೇಟ್ ಮಾಡ್ತೀನಿ ನೋಡ್ರಿ. ಇಲ್ಲಿ 12px h ಆಫ್ಸೆಟ್, ಹಾಗೆ 12px y ಆಫ್ಸೆಟ್, ಹಾಗೆ 3px ಬ್ಲರ್, ಅದೇ ರೀತಿ ಶಾಡೋ ಕಲರ್ ಅನ್ನೋದು ಗ್ರೀನ್ ಅಂತ ಹೇಳಿ ಕೊಟ್ಟಿರ್ತೀನಿ. ಇಲ್ಲಿ 12px ಎದು ಕೊಟ್ಟಿನಿ, 5px ಯಾಕೆ ಕೊಟ್ಟಿಲ್ಲ ಅಂತ ಹೇಳೋದಾದ್ರೆ, ನಾನು 5px ಏನಾದ್ರು ಕೊಟ್ರೆ ಈ ಶಾಡೋ ಅನ್ನೋದು ಆ ಶಾಡೋ ಹಿಂದೆನೆ ಹೋಗುತ್ತಲ್ಲ, ಆ ಶಾಡೋ ಅನ್ನೋದು ನಮಗೆ ಕಾಣಂಗಿಲ್ಲ. ಅದಕ್ಕೋಸ್ಕರ ನಾನು 12px ಅಂತ ಹೇಳಿ ಕೊಟ್ಟಿದ್ದೀನಿ. ಹಾಗೆ ಈ ಫೈಲ್ ನ ಸೇವ್ ಮಾಡಿ ಈ ಬ್ರೌಸರ್ ಅಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ರೆಡ್ ಶಾಡೋ ಬ್ಯಾಕ್ ಸೈಡ್ ಮತ್ತೊಂದು ಗ್ರೀನ್ ಶಾಡೋ ಅನ್ನೋದು ಕ್ರಿಯೇಟ್ ಆಗಿದೆ. ಅದೇ ರೀತಿ ನಾನು ಮತ್ತೊಂದು ಶಾಡೋನ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಇಲ್ಲಿ ವ್ಯಾಲ್ಯೂನ ಹಾಕ್ತೀನಿ ನೋಡ್ರಿ. ಇಲ್ಲಿ 18px ಹಾಗೆ 3px ಬ್ಲರ್, ಕಲರ್ ಬ್ಲೂ ಅಂತ ಹೇಳಿ ಕೊಟ್ಟಿರ್ತೀನಿ. ಈ ಫೈಲ್ ನ ಸೇವ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಈ ಬಾಕ್ಸ್ ಗೆ ಫಸ್ಟ್ ರೆಡ್ ಕಲರ್ ಶಾಡೋ ಇದೆ, ಹಾಗೆ ಗ್ರೀನ್ ಕಲರ್ ಶಾಡೋ ಇದೆ, ಹಾಗೆ ನೆಕ್ಸ್ಟ್ ಬ್ಲೂ ಕಲರ್ ಶಾಡೋ ಕೂಡ ಇದೆ. ಈ ರೀತಿ ನಾವು ಮಲ್ಟಿಪಲ್ ಶಾಡೋಸ್ ನ ಕ್ರಿಯೇಟ್ ಮಾಡಬಹುದು. ಹಾಗೆ ಆ ಶಾಡೋ ಅನ್ನೋದು ಬಾಕ್ಸ್ ಒಳಗಡೆ ನಮಗೆ ಬರಬೇಕು ಅಂತಂದ್ರೆ ಅದು ಯಾವ ರೀತಿ ಅಂತ ಹೇಳಿ ಹೇಳ್ಕೊಡ್ತೀನಿ ನೋಡ್ರಿ. ಇದನ್ನೆಲ್ಲ ನಾನು ಡಿಲೀಟ್ ಮಾಡ್ತಿದ್ದೀನಿ. ಇಲ್ಲಿ ನಾವು ಕಲರ್ ಆದ್ಮೇಲೆ ಇನ್ಸೆಟ್ ಅಂತೇಳಿ ಒಂದು ಪ್ರಾಪರ್ಟೀಸ್ ನ ಹಾಕ್ಬೇಕಾಗುತ್ತೆ. ಇಲ್ಲಿ ಇನ್ಸೆಟ್ ಅಂತೇಳಿ ಹಾಕೋದ್ರಿಂದ ಆ ಶಾಡೋ ಅನ್ನೋದು ನಮ್ಗೆ ಬಾಕ್ಸ್ ಇನ್ಸೈಡ್ ಅಲ್ಲಿ ನಮ್ಗೆ ಶಾಡೋ ಡಿಸ್ಪ್ಲೇ ಆಗುತ್ತೆ. ಈ ರೀತಿ ನಾವು ಬಾಕ್ಸ್ ಒಳಗಡೆನೆ ಶಾಡೋನ ಕ್ರಿಯೇಟ್ ಮಾಡಬಹುದು. ಹಾಗೆ ಈ ಸ್ಪ್ರೆಡ್ ನಾನು ಜಾಸ್ತಿ ಮಾಡ್ತೀನಿ ನೋಡ್ರಿ. ಇಲ್ಲಿ 10px ಅಂತ ಹೇಳಿ ಕೊಡ್ತೀನಿ. ಹಾಗೆ ಈ ಫೈಲ್ ನ ಸೇವ್ ಮಾಡಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ಬಾಕ್ಸ್ ಅಲ್ಲಿ ಶಾಡೋ ಅನ್ನೋದು ಸ್ಪ್ರೆಡ್ ಆಗಿರೋದು ನೋಡಬಹುದು. ಅದೇ ರೀತಿ ನೀವು ಈ ವ್ಯಾಲ್ಯೂಸ್ ಎಲ್ಲ ಚೇಂಜ್ ಮಾಡಿ ಚೆಕ್ ಮಾಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ ಬಾಕ್ಸ್ ಶಾಡೋ ಯಾವ ರೀತಿ ಕೊಡೋದು ಅಂತ ಹೇಳಿ. ನಿಮ್ಗೆ ಈ ಬಾಕ್ಸ್ ಶಾಡೋ ಸ್ಟೈಲ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.